ವಿಡಿಯೋ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮಾಸ್ಟರ್ಸ್, ಇವತ್ತು ನಾವು ಒಂದು ಸಣ್ಣ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಏನಂದ್ರೆ, ಪತ್ರಿಕೆ ಲಾಕ್ಡೌನ್ ಸಂದೇಶಗಳು ಅಂತ ಒಂದು ಬುಕ್ಕನ್ನ ಅಯ್ಯಪ್ಪ ಕೃತಿಯವರು ಎಲ್ರಿಗೂ ಕೊಡ್ತಾ ಇದ್ರು. ಸೊ ಅದನ್ನ ನಾನು ತಗೊಂಡಿದ್ದೀನಿ. ಮತ್ತೆ ಸಮಯ ಇದ್ದಾಗ ಒಂದೊಂದೊಂದೊಂದು ವಿಷಯಗಳನ್ನ ಓದ್ತಾ ಇದ್ದೆ. ಅವಾಗ ಇವತ್ತು ನನಗೆ ಕಣ್ಣಿಗೆ ಬಿದ್ದಿದ್ದು ದೃಷ್ಟಿಯಂತೆ ಸೃಷ್ಟಿ ಅಂತ ಒಂದು ವಿಷಯದ ಬಗ್ಗೆ ಪತ್ರಿಕೆಯವರು ದಿನ ಲಾಕ್ಡೌನ್ ಪೀರಿಯಡ್ ಅಲ್ಲಿ ದಿನ ಒಂದೊಂದು ಸಂದೇಶವನ್ನ ಕೊಡ್ತಾ ಇದ್ರಂತೆ. ಅದನ್ನೆಲ್ಲ ಕಲೆಕ್ಟಿವ್ ಆಗಿ ಒಂದು ಬುಕ್ಕನ್ನೇ ಮಾಡಿದ್ದಾರೆ. ಆ ಬುಕ್ಕಲ್ಲಿ ಮತ್ತೆ ವಿಷಯಗಳನ್ನ ನಾವು ತಿರು ಹಾಕ್ತಾ ಇದ್ರೆ ಒಂದೊಂದು ಸತಿ ಓದುವಾಗ ಒಂದೊಂದು ತರ ಅರ್ಥ ಆಗುತ್ತೆ. ಅದ್ಭುತವಾದ ಸಂದೇಶಗಳು. ಇವತ್ತು ನಾನು ಓದ್ಬೇಕಾದ್ರೆ ನನಗೆ ಸಿಕ್ಕಿದ್ದು ದೃಷ್ಟಿಯಂತೆ ಸೃಷ್ಟಿ ಅಂತ ಪತ್ರಿಕೆಯವರು ಹೇಳಿದ್ದಾರೆ. ಹಾಗಂದ್ರೆ ಏನು ಅಂದ್ರೆ, ಪ್ರಪಂಚದಲ್ಲಿ ಎಲ್ಲವೂ ಇದೆ, ಇಂಥದ್ದಿಲ್ಲ ಅಂತ ಇಲ್ಲ, ಎಲ್ಲಾನು ಇರುತ್ತೆ. ಆದ್ರೆ ನಾವ್ ಏನನ್ನ ನೋಡ್ತೀವೋ ಅದು ಮಾತ್ರ ಇದೆ ಅಂತ ನಾವು ಅನ್ಕೊಳ್ತೀವಿ. ನಾವು ಎಲ್ಲರೂ ಅಷ್ಟೇನೆ ಹಾಗೆ ಅನ್ಕೊಳ್ತೀವಿ. ನಾವ್ ಯಾವ್ದ್ರ ಮುಂದೆ ಇದೀವೋ ಇದೇ ಪ್ರಪಂಚ, ಪ್ರಪಂಚದಲ್ಲೆಲ್ಲ ಇದೇ ಇದೆ ಅಂತ ಅನ್ಕೊಳ್ತೀವಿ. ನಮ್ಮ ಕಣ್ಣು ಕಾಣದೇ ಇರೋದು ಏನಿತ್ತು ಅದು ನಮ್ಮಲ್ಲಿ ಇಲ್ಲ, ನಮ್ಗೆ ಗೊತ್ತಿಲ್ಲ ಆ ಟೈಮಲ್ಲಿ. ಅದು ಇರತ್ತೆ ಅದೇ ಪ್ರಪಂಚದಲ್ಲಿ. ಅಂದ್ರೆ ನಾವ್ ಯಾವ್ದ್ರ ಮೇಲೆ ದೃಷ್ಟಿ ಇಟ್ಟಿರ್ತೀವಿ, ನಮ್ಮ ಮುಂದೆ ಏನ್ ಕಾಣುತ್ತೆ ಅದು ಸೃಷ್ಟಿಯಲ್ಲಿ ಇದೆ ಅಂತ ಅನ್ಕೊಳ್ತೀವಿ. ಇನ್ನು ಉಳಿದಿದ್ದು ನಮ್ಗೆ ಗೊತ್ತಿಲ್ಲ, ಅದಕ್ಕೆ ನಾವೇನ್ ಅನ್ಕೊಳ್ತೀವಿ ಅದು ಇಲ್ಲ ಅಂತ. ಆ ವಿಷಯ ಬಂದಾಗ ನಮ್ಗೆ ಗೊತ್ತಾಗುತ್ತೆ. ಹಾಗೆ ಹೇಳ್ತಾ ಅವ್ರು ಹೇಳ್ತಾರೆ, ನಾವು ನೋಟವನ್ನ ಯಾವಾಗ್ಲೂ ಒಳ್ಳೆ ಕಡೆಗೆ ಇಟ್ಕೋಬೇಕು. ಅಂದ್ರೆ ದೃಷ್ಟಿ ಅಂದ್ರೆ ಸೃಷ್ಟಿ ಆಗತ್ತೆ ಯಾವಾಗ ಅಂದ್ರೆ, ನಾವ್ ಏನೋ ನೋಡ್ತೀವಿ, ಅದು ಒಂದು ರೋಡಲ್ಲಿ ಆಕ್ಸಿಡೆಂಟ್ ಇರ್ಬೋದು, ಅಥವಾ ಏನೋ ಒಂದು ಸನ್ನಿವೇಶ ಇರ್ಬೋದು, ಅಥವಾ ಒಬ್ರನ್ನ ನೋಡ್ಬೋದು, ಯಾವ್ದೋ ಒಂದು ಸೀನ್ ನೋಡ್ಬೋದು. ಇದನ್ನೆಲ್ಲ ನಾವು ಒಂದೊಂದು ವಿಶ್ಲೇಷಣೆ ಮಾಡ್ಕೋಬೇಕು. ಇದು ಸೃಷ್ಟಿಯಲ್ಲಿ ಆಗುವಂತದ, ಇದು ನಮ್ಗೆ ಬೇಕಾಗಿರುವಂತದ, ಪಾಸಿಟಿವ್ ಇದೆಯಾ ಅಂತ. ಯಾವ್ದೋ ಬೇಡದೇ ಇರೋದು, ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆಗಿರತ್ತೆ, ಅದನ್ನ ನನಗ್ ಬೇಕಾ? ನನ್ನ ದೃಷ್ಟಿಯಲ್ಲಿ ಅದು ಆಕ್ಸಿಡೆಂಟ್ ಆಗಿದೆ ನೋಡಿ ನಾನು ಮುಂದೆ ಹೋಗ್ಬೇಕು, ನಾನು ಅದನ್ನ ಸೃಷ್ಟಿ ಮಾಡ್ಕೋಬೇಕಾ? ಅದ ಅವಶ್ಯಕತೆ ಇದೆಯಾ? ನನ್ನಿಂದ ಅದಕ್ಕೆ ಹೆಲ್ಪ್ ಆಗೋದು ಏನಾದ್ರು ಇದೆಯಾ? ಹೆಲ್ಪ್ ಆಗತ್ತೆ, ಮಾಡಕ್ ಆಗುತ್ತೆ ಅಂತ ಖಂಡಿತ ನೀವು ಅಲ್ಲಿ ಇರ್ಬೇಕು. ಇಲ್ಲದಿದ್ರೆ ಅದನ್ನ ಸೃಷ್ಟಿ ಮಾಡ್ಕೊಳ್ಳೋದು ಬೇಡ, ಅದ ಮುಂದೆ ಹಾಗೆ ಹೋಗ್ಬೋದು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ನಮ್ಗೆ ಯಾವ್ದು ಬೇಕೋ ಅದನ್ನ ಡಿಸೈಡ್ ಮಾಡ್ಕೋಬೇಕು ನೋಡಿದ ತಕ್ಷಣ. ಇವಾಗ ಯಾರೋ ಒಂದು ವ್ಯವಸಾಯ ಮಾಡ್ತಿದ್ದಾರೆ ಅಂದ್ರೆ ನಮ್ಮಿಂದ ಆಗತ್ತಾ, ನಮ್ಗೆ ಅವಶ್ಯಕತೆ ಇದೆಯಾ, ಇದನ್ನ ನೋಡ್ಕೊಳ್ಬೇಕು. ಸೊ ಮತ್ತೆ ನಮ್ಗೆ ಅವಶ್ಯಕತೆ ಇದೆ, ಖಂಡಿತ ಅದನ್ನ ನೋಡಿ ಕಲ್ತ್ಕೊಳ್ಬೇಕು. ದೃಷ್ಟಿ ಅಂದ್ರೆ ಸೃಷ್ಟಿ ಆಗತ್ತೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವರು ತುಂಬಾ ಒಳ್ಳೊಳ್ಳೆ ಉದಾಹರಣೆಗಳನ್ನ ಹೇಳ್ತಾರೆ. ಒಂದ್ಸತಿ ಭಗವದ್ಗೀತೆಯಲ್ಲಿ ಒಂದು ಸನ್ನಿವೇಶ ಹೇಳ್ತಾರೆ. ದುರ್ಯೋಧನ ಮತ್ತೆ ಅರ್ಜುನ ಇಬ್ರು ಕೃಷ್ಣನ ಹತ್ರ ಹೋಗ್ತಾರೆ. ಆ ಕೃಷ್ಣ ಹತ್ರ ಸಹಾಯ ಕೇಳಕ್ಕೆ ಹೋದಾಗ ಕೃಷ್ಣ ಯುದ್ಧ ಮಾಡ್ತಾ ಇರ್ತಾರೆ. ಮತ್ತೆ ಕೃಷ್ಣನ ಕಾಲ ಹತ್ರ ಅರ್ಜುನ ಕೂತ್ಕೊಳ್ತಾರೆ, ಮತ್ತು ತಲೆ ಹತ್ರ ದುರ್ಯೋಧನ ಕೂತ್ಕೊಳ್ತಾರೆ. ಅವರು ಎಚ್ಚರ ಆಗೋ ತನಕ ಇಬ್ರು ಹಾಗೆ ಕೂತಿರ್ತಾರೆ. ಕೃಷ್ಣ ಕಣ್ಣು ಬಿಟ್ಟಿದ ತಕ್ಷಣ ಕಾಲ ಹತ್ರ ಅರ್ಜುನ ಕೂತಿರ್ತಾರೆ. ಸೊ ಅವ್ರಿಗೆ ಕಣ್ಣು ಕಾಣಿಸೋದೇ ಫಸ್ಟ್ ಅರ್ಜುನ, ದೃಷ್ಟಿ ಬೀಳೋದೇ ಅರ್ಜುನನ್ ಮೇಲೆ. ಸೊ ಗೊತ್ತಾಗತ್ತೆ ಅವ್ರಿಗೆ, ಇವ್ರು ನನಗೆ ಸಹಾಯ ಕೇಳ್ಕೊಂಡು ಬಂದಿದ್ದಾರೆ ಅಂತ. ಏನು ಅಂದಾಗ ಇವ್ರು ಸಹಾಯ ಕೇಳಿದಾಗ ಫಸ್ಟ್ ಅವರು ಅರ್ಜುನನ ಜೊತೆನೆ ಮಾತಾಡಿ ಅರ್ಜುನನ್ಗೆ ಸಹಾಯ ಹಂತವನ್ನ, ಸಹಾಯದ ಮಾತುಗಳನ್ನ ಹೇಳ್ತಾರೆ. ಇದು ಒಂದು ಉತ್ತಮ ಉದಾಹರಣೆ. ಅಂದ್ರೆ ದೃಷ್ಟಿ ಅಂದ್ರೆ ಸೃಷ್ಟಿ. ನಾವು ಫಸ್ಟ್ ಕೃಷ್ಣ ಯಾರನ್ನ ನೋಡಿರ್ತಾರೆ ಅವ್ರ ಜೊತೆ ಮಾತಾಡೋ ಅದೇ ಸೃಷ್ಟಿ ಆಗಿದೆ ಅಂತ. ಅದನ್ನ ಬಿಟ್ರೆ ಎರಡನೇದು ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ದಶರಥ ಮಹಾರಾಜರು ಇವ್ರಿಗೆ ರಾಮನ್ಗೆ ಏನ್ ಹೇಳ್ತಾರೆ, ಕಾಡಿಗೆ ಹೋಗು ಅಂತ ಹೇಳಿದಾಗ ರಾಮ ಎರಡನೇ ಮರು ಮಾತಿಲ್ಲ, ಎರಡನೇ ಆಲೋಚನೆ ಇಲ್ಲ, ತಕ್ಷಣ ಕಾಡಿಗೆ ಹೋಗ್ಬೇಕು ಅಂತ ನಿಂತ್ಕೊಳ್ತಾರೆ.
ಏನು ಯಾಕೆ ಅದಾಯ್ತು ಅಂತಂದ್ರೆ ಅವರ ದೃಷ್ಟಿ ಅದು ನಾನು ಆ ಭವಿಷ್ಯವನ್ನ ತಿಳ್ಕೊಳ್ಬೇಕು, ನಾನು ಸಾಧನೆಗೆ ಒಳಗಾಗ್ಬೇಕು, ಎಲ್ಲರಿಗೂ ಒಂದು ಮಾದರಿ ಆಗ್ಬೇಕು, ಒಂದು ಮಾರ್ಗವನ್ನ ತೋರಿಸ್ಬೇಕು, ಭವಿಷ್ಯತ್ತಿನ ದೃಷ್ಟಿ ಅವರಲ್ಲಿ ಇತ್ತು. ಹಾಗಾಗಿ ಅವ್ರಿಗೂ ಅದೇ ಬೇಕಾಗಿತ್ತು. ದೃಷ್ಟಿಯಲ್ಲಿ ಏನಿತ್ತು ಅದು ಸೃಷ್ಟಿ ಆಯ್ತು ಅವ್ರಿಗೆ. ಸೊ ಅವರು ಹೇಳಿದ ತಕ್ಷಣ, ದಶರಥ ಅವರು ಹೇಳಿದ ತಕ್ಷಣ ಅವರು ಕಾಡಿಗೆ ಹೊರಟ್ಬಿಟ್ರು. ಇದು ಒಂದು ಉದಾಹರಣೆ ಆಗಿ ಪತ್ರಿಜಿಯವರು ಹೇಳಿದ್ದಾರೆ ಆ ಸಂದರ್ಭದಲ್ಲಿ. ಆಮೇಲೆ ಇನ್ನೊಂದು ಮೂರನೇ ಅಂದ್ರೆ ಇದಕ್ಕೆ ಸೃಷ್ಟಿಯಂತೆ ಸೃಷ್ಟಿ ಆಗೋದಕ್ಕೆ ಬುದ್ಧನ ಉದಾಹರಣೆಯನ್ನು ಹೇಳಿದ್ದಾರೆ. ಏನಂದ್ರೆ ಗೌತಮ ಬುದ್ಧ ಸಿದ್ಧಾರ್ಥ ಆಗಿರುವಾಗ ಅವ್ರಿಗೆ ಏನು ಗೊತ್ತಿರಲ್ಲ. ಯಾವತ್ತೋ ಒಂದಿನ ಹೀಗೆ ರೋಗಸ್ಥರನ್ನ ನೋಡಿದಾಗ ಅಥವಾ ಮುದುಕರಾಗಿರೋನ ನೋಡಿ ಮತ್ತೆ ಯಾವುದೋ ಒಂದು ಸಾವಾಗಿರುವಂಥದ್ದು ಆ ರೋಡಲ್ಲಿ ಹೋದಾಗ ಆ ಶವವನ್ನ ನೋಡಿ ಅವ್ರಿಗೆ ಒಂದು ದುಃಖ ಉಂಟಾಗ್ತದೆ. ಯಾಕೆ ಪ್ರಪಂಚನೇ ಬಿದ್ದು ಅಲ್ಲಿ ತನಕ ಅವ್ರಿಗೆ ಆ ದೃಷ್ಟಿ ಬಿದ್ದಿರ್ಲಿಲ್ಲ, ಆ ಸೃಷ್ಟಿಯಲ್ಲಿ ಕೂಡ ಇದೆ ಅಂತ ಅವ್ರಿಗೆ ಅರಿವಿರ್ಲಿಲ್ಲ. ಅವ್ರು ಯಾವಾಗ ಆ ಮುದುಕ ಆ ಒಂದು ವ್ಯಕ್ತಿಯನ್ನ, ವಯಸ್ಸಾಗಿರುವಂತ ವ್ಯಕ್ತಿಯನ್ನ ನೋಡಿದಾಗ ಓ ಎಲ್ಲರೂ ಈಗ ಆಗ್ತಾರ ಅಂತ ಆವಾಗಲೇ ಅವ್ರಿಗೆ ಸೃಷ್ಟಿಯಲ್ಲಿ ಬಿದ್ದು ಅಂತ ಗೊತ್ತಾಗುತ್ತೆ. ಮತ್ತೆ ಒಂದು ಶವವನ್ನ ನೋಡಿದಾಗ ಓ ಎಲ್ಲರೂ ಹೀಗೆ ಸಾಯ್ತಾರಾ ಅಂತ ಕೂಡ ಗೊತ್ತಾಗುತ್ತೆ. ಯಾರೋ ಒಬ್ರು ರೋಡಲ್ಲಿ ಅಂದ್ರೆ ರೋಗ ಇರೋರನ್ನ ನೋಡಿದಾಗ ಓ ಎಲ್ರಿಗೂ ಇದೆ ರೋಗನೇ ಬರುತ್ತಾ ಅಂತ ಗೊತ್ತಾಗುತ್ತೆ. ಆ ದೃಷ್ಟಿ ಬಿದ್ದಾಗ ಅವ್ರಿಗೆ ಯಾವುದು ದೃಷ್ಟಿಯಲ್ಲಿ ಬೀಳತ್ತೋ ಅದು ಓ ಸೃಷ್ಟಿಯಲ್ಲಿ ಇದೆ, ಇದು ಕೂಡ ಒಂದು ಪ್ರಪಂಚದ ಅಂದರೆ ನಮ್ಮ ಸೃಷ್ಟಿಯಲ್ಲಿ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಪ್ರಕೃತಿಯಲ್ಲಿ. ಹಾಗೆ ಅವರು ದೃಷ್ಟಿಯಿಂದ ಏನು ಸೃಷ್ಟಿಯಲ್ಲಿ ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ಅವರು ಮೂಲ ಕಾರಣಗಳನ್ನ ಹುಡುಕತ್ತಾಯ್ತು. ಆ ಸನ್ನಿವೇಶಗಳು ಯಾಕೆ ಬರ್ತವೆ, ಇದು ನಮಗೆ ಅಗತ್ಯನಾ, ಎಲ್ಲರಲ್ಲೂ ಯಾಕಿರುತ್ತೆ ಅಂತ ಈ ಪ್ರಶ್ನೆಗಳು ಬರ್ತವೆ. ಅದನ್ನ ಹುಡುಕಕ್ಕೆ ಅವರು ಸನ್ಯಾಸತ್ವ ಹೋಗ್ತಾರೆ. ಆಮೇಲೆ ಅವರು ಕೊಂಡ್ಕೊಳ್ತಾರೆ, ದೃಷ್ಟಿಯಲ್ಲಿ ಬಿದ್ದಿದ್ದು ಸೃಷ್ಟಿಯಲ್ಲಿ ಇದೆ, ಇದಕ್ಕೆ ಕಾರಣ ಆಸೆ ಅಂತ ಕಂಡ್ಕೊಳಕ್ಕೆ ಆಗತ್ತೆ. ಇದರಿಂದ ನಾವು ಯಾವಾಗಲೂ ನೋಡಿದಾಗ ದೃಷ್ಟಿಯಲ್ಲಿ ಏನ್ ಬೀಳುತ್ತೋ ಅದನ್ನ ಬುದ್ಧನ ತರ ಬುದ್ಧಿವಂತಿಕೆಯಿಂದ ನೋಡ್ಬೇಕು. ಹೌದು ಹೀಗಿದೆಯಾ, ಈಗ ಮತ್ತೆ ಇದರಿಂದ ಏನ್ ಆಗತ್ತೆ, ಇದು ನನಗೂ ಅನ್ವಯಿಸುತ್ತಾ ಮತ್ತೆ ಎಲ್ರಿಗೂ ಅನ್ವಯಿಸುತ್ತಾ ಇದು ಅಂತ ಬುದ್ಧನ ತರ ಒಂದು ಬುದ್ಧಿಯಿಂದ ನೋಡ್ಬೇಕು ಅಂತ ಪತ್ರಿಕೆಯವರು ಹೇಳ್ತಾರೆ. ಅದು ಹೇಗ್ ಬರುತ್ತೆ ಅಂದ್ರೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದ್ರಿಂದ ನಮಗೆ ಜ್ಞಾನ ಬರುತ್ತೆ, ಜ್ಞಾನದಿಂದ ನಮ್ಮ ಅಜ್ಞಾನಕ್ಕೆ ಒಂದು ಮುಕ್ತಿ ಸಿಗುತ್ತೆ ಅಂತ ಕೂಡ ಪತ್ರಿಕೆಯವರು ಸಂದೇಶದಲ್ಲಿ ಹೇಳ್ತಾರೆ. ಈ ಧ್ಯಾನ ಮಾಡಿದ್ರೆ ನಾವು ಬುದ್ಧನಾಗಬಹುದು. ಈ ಬುದ್ಧನು ಕೂಡ ಈ ಸೃಷ್ಟಿಗೆ ದೃಷ್ಟಿಯಿಂದ ಏನು ಸೃಷ್ಟಿ ಇದೆ ಅಂತ ತಿಳ್ಕೊಂಡ್ಮೇಲೆ ಅವರು ಬೋಧಿ ವೃಕ್ಷದ ಕೆಳಗೆ ಧ್ಯಾನ ಮಾಡುವಾಗಲೇ ಅವರಿಗೆ ಜ್ಞಾನ ಬಂದಿದೆ. ಹಾಗೆ ನಾವು ಏನನ್ನ ನೋಡ್ತೀವಿ ಅದನ್ನ ಮನನ ಮಾಡಿಕೊಂಡು ಅದಕ್ಕೆ ಕಾರಣಗಳು ಇದು ಬೇಕಾ ಅಂತ ಹೇಳುವಾಗ ನಾವೊಂದು ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡಾಗ ಧ್ಯಾನ ಮಾಡುವಾಗ ನಮಗೆ ಜ್ಞಾನ ಬರುತ್ತೆ. ಅದರ ಬಗ್ಗೆ ಇವತ್ತಿರ್ಬೋದು ಇಲ್ಲ ಯಾವಾಗಾದ್ರೂ ಇರ್ಬೋದು, ನಮ್ಗೆ ಒಂದು ಪ್ರಶ್ನೆ ಬಂತಂದ್ರೆ ಅದಕ್ಕೆ ಉತ್ತರ ಬರುತ್ತೆ. ಸೃಷ್ಟಿಯಲ್ಲಿ ನೋಡಿದ್ದನ್ನ ನಮ್ಗೆ ಸೃಷ್ಟಿಯಲ್ಲಿ ಇದೆ ಅನ್ನೋದು, ಸೃಷ್ಟಿ ಆಗತ್ತೆ ಅನ್ನೋದು ಕೂಡ ಧ್ಯಾನದಿಂದನೇ ಗೊತ್ತಾಗುತ್ತೆ. ಸೊ ಧ್ಯಾನವನ್ನ ನಾವು ಮಾಡ್ಬೇಕು, ಧ್ಯಾನ ಸಾಧನೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಹಾಗೆ ಇನ್ನು ಮುಂದುವರೆದು ಪತ್ರಿಕೆಯಲ್ಲಿ ಹೇಳಿದ್ದಾರೆ ಅಂದ್ರೆ ಈ ತರ ಸನ್ಯಾಸಿ ಆಗ್ಬಿಟ್ಟಿದಾರಲ್ವಾ ಬುದ್ಧ, ಹಾಗೆ ಅವರು ಸನ್ಯಾಸಿ ಆಗಿದ್ದಾರೆ ಅಂದ್ರೆ ಎಲ್ಲರೂ ಆ ಸನ್ಯಾಸಿ ಆಗೋದು ಬೇಡ. ಅಂದ್ರೆ ಅವ್ರಿಗೆ ವೈರಾಗ್ಯ ಇತ್ತು, ಇದನ್ನ ಕಂಡುಕೊಳ್ಬೇಕು ಅಂತ. ಆದ್ರೆ ಬುದ್ಧ ಅದನ್ನ ಕಂಡುಕೊಂಡು ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಅದನ್ನ ಫಾಲೋ ಮಾಡಿದ್ರೆ ಸಾಕು ನಾವು ಅಂತ ಹೇಳ್ತಾರೆ. ಈ ಸನ್ಯಾಸತ್ವಕ್ಕೆ ಹೋಗಿದಾರಲ್ಲ ಬುದ್ಧ, ಅದರಲ್ಲಿ 4 ತರ ಸನ್ಯಾಸತ್ವ ಇರತ್ತೆ ಅಂತ ಪತ್ರಿಕೆ ಹೇಳ್ತಾರೆ. ಯಾವುದು ಮೊದಲನೇದು ಮರ್ಕಟ ಸನ್ಯಾಸ ಅಂತ ಹೇಳ್ತಾರೆ. ಎರಡನೇದು ಆಪತ್ತು ಸನ್ಯಾಸ, ಮೂರನೇದು ವಿವಿಧಶ ಸನ್ಯಾಸ, ನಾಲ್ಕನೇದು ವಿದ್ವತ್ತು ಸನ್ಯಾಸ ಅಂತ ಹೇಳ್ತಾರೆ. ಈ 4 ತರ ಸನ್ಯಾಸತ್ವ ಇರತ್ತೆ. ಅದು ಯಾವಾಗ ನಮ್ಗೆ ಸನ್ಯಾಸತ್ವ ಪ್ರಾಪ್ತಿ ಆಗತ್ತೆ ಅಂದ್ರೆ ನಾವು ದೃಷ್ಟಿಯನ್ನ ಇಟ್ಟು ನೋಡಿ ಆ ಸೃಷ್ಟಿಯನ್ನ ಪಡ್ಕೊಳ್ಬೇಕಾದ್ರೆ ನಾವು ಧ್ಯಾನಕ್ಕೆ ಹೋದಾಗ ನಮ್ಗೆ ಅನ್ಸುತ್ತೆ
ನಾವು ಸನ್ಯಾಸತ್ವ ತಗೋಬೇಕು ಅಂತ ಯಾವ್ಯಾವ ಸ್ಟೇಜ್ ಅಲ್ಲಿ ಅನ್ಸುತ್ತೆ ಅಂದ್ರೆ ಈ ಮರ್ಕಟ ಸನ್ಯಾಸ ಮೊದಲನೇದು. ಅಂದ್ರೆ ಒಬ್ಳು ಸಂಸಾರದಲ್ಲಿ ಹೊಂದಾಣಿಕೆ ಇಲ್ಲದೆ ಮನೆ ಬಿಟ್ಟು ತೆರಳಿ ಹೋಗಿ ಅಲ್ಲಿ ಇಲ್ಲಿ ಸುತ್ತುತ್ತಾ ಮತ್ತೊಂದನ್ನ ಹುಡುಕಿ ಮತ್ತೆ ಅಲ್ಲೂ ತೃಪ್ತಿ ಆಗದೇನೆ ಮತ್ತೆ ಒಂದು ಸಂಸಾರಕ್ಕೆ ಬಂದು ಮತ್ತೆ ಅಲ್ಲಿಂದ ವಿರಕ್ತಿ ಹೊಂದಿ ಎಲ್ಲವನ್ನು ತ್ಯಜಿಸಿ ಈ ವೈರಾಗ್ಯಕ್ಕೆ ಕೊನೆನೇ ಇರಲ್ಲ ಅವನು. ಈ ದೃಷ್ಟಿಯಲ್ಲಿ ಏನ್ ಬೇಕು ಸೃಷ್ಟಿ ಮಾಡ್ಕೊಳ್ಬೇಕಂದ್ರೆ ಅವನು ಮರ್ಕಟ ಅಂದ್ರೆ ಮಂಕಿ, ಮರದಲ್ಲಿ ಹೇಗೆ ಮಂಕಿ ಓಡಾಡ್ತಾ ಇರುತ್ತೆ ಹಾಗೆ ಓಡಾಡ್ತಾ ಇರ್ತಾನೆ ಅಂತವ್ರಿಗೆ ಮರ್ಕಟ ಸನ್ಯಾಸ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಒಂದು ಸ್ಥಿರತೆ ಇರೋದಿಲ್ಲ. ನೋಡಿದ ತಕ್ಷಣ ದೃಷ್ಟಿಯಲ್ಲಿ ಸೃಷ್ಟಿಯಲ್ಲಿ ಇದೆ ಕಂಡ್ಕೊಳ್ಬೇಕು ಅನ್ನೋದಿರಲ್ಲ. ಆ ಒಂದು ಕುತೂಹಲಕ್ಕೆ ಅವರು ಬಿದ್ದಾಗ ಅವರು ಮನಸ್ಸಿನ ಮೇಲೆ ಮತ್ತೆ ಅವಲಂಬ ಆಗ್ತಾರೆ. ಮನಸ್ಸಿನ ಮೇಲೆ ಯಾವಾಗ ಡಿಪೆಂಡ್ ಆಗ್ತಾರೆ ಈ ಮರ್ಕಟ ಸನ್ಯಾಸಕ್ಕೆ ಒಳಗಾಗ್ತಾರೆ ಅವರು. ಯಾಕಂದ್ರೆ ಹೊರಗಡೆ ಹೋಗಿ ಧ್ಯಾನ ಮಾಡ್ಬೇಕು ಅಂತ ಗೊತ್ತಿರಲ್ಲ, ಹೊರಗಿನ ಪ್ರಪಂಚದಲ್ಲಿ ಹುಡುಕ್ತಾ ಇರ್ತಾರೆ ಅವರು. ಧ್ಯಾನ ಮಾಡಿದ್ರೆ ಸ್ಥಿರತೆ ಬರುತ್ತೆ ಮತ್ತೆ ಜ್ಞಾನ ಕೂಡ ಬರುತ್ತೆ. ಆದ್ರೆ ಅವರು ಲೌಕಿಕದ ಹುಡುಕ್ತಾ ಇರ್ಬೇಕಾದ್ರೆ ಈ ಮರ್ಕಟ ಸನ್ಯಾಸ ಪ್ರಾಪ್ತ ಆಗತ್ತೆ. ಮರ್ಕಟ ಸನ್ಯಾಸ ಅಂದ್ರೆ ಸಂಸಾರ ಬಿಟ್ಟು ಹೋಗಿ ಏನೋ ಹುಡುಕ್ತೀವಿ ಅಂತ ಹೋಗ್ತಾರೆ. ಅಲ್ಲಿ ಇನ್ನೇನೇನಕ್ಕೋ ಈ ಮಾಯೆಗೆ ಒಳಗಾಗ್ತಾರೆ. ಮತ್ತೆ ಅಲ್ಲಿ ಕೂಡ ಏನು ಅವ್ರಿಗೆ ಬೇಕೋ ಆ ತೃಪ್ತಿ ಸಿಗದೆ ಮತ್ತೆ ನಾನು ಸಂಸಾರ ಬಿಟ್ಟು ಬಂದಲ್ಲ ಅಂತ ಮತ್ತೆ ಸಂಸಾರದ ಒಳಗೆ ಹೋಗಕ್ಕೆ ಪ್ರಯತ್ನ ಮಾಡ್ತಾರೆ. ಈ ತರ ಮನಸ್ಸಿನಿಂದಾನೇ ಅವರು ಈ ಸೃಷ್ಟಿಯನ್ನ ತಿಳ್ಕೊಳಕ್ಕೆ ನೋಡ್ತಾ ಇರ್ತಾರೆ. ಇಂಥದಕ್ಕೆ ಮರ್ಕಟ ಸನ್ಯಾಸ ಅಂತ ಹೇಳ್ತಾರೆ. ಎರಡನೇದು ಆಪತ್ತು ಸನ್ಯಾಸ ಅಂತ ಹೇಳ್ತೀವಿ. ಈ ಕೆಲವು ವ್ಯಕ್ತಿಗಳು ಹೇಗಿರ್ತಾರೆ ಅಂದ್ರೆ ಅವ್ರು ಎಲ್ಲವನ್ನೂ ಪ್ರಾಪಂಚಿಕವಾಗಿ ನೋಡ್ತಾ ಇರ್ತಾರೆ. ಈ ಧ್ಯಾನ ಪೂಜೆ ಭಕ್ತಿ ಏನು ಇರೋದಿಲ್ಲ ಅವರಿಗೆ. ಪ್ರಾಪಂಚಿಕ ಜೀವನ ಹಣ ಮಾಡಬೇಕು ಮತ್ತೆ ಇದರಿಂದ ಸುಖ ಸಂತೋಷ ಸಿಗ್ಬೇಕು, ವಸ್ತುಗಳಾಗಿರ್ಬೋದು, ಹಣ ಇರ್ಬೋದು, ವ್ಯಕ್ತಿಗಳ ಜೊತೆ ಇರ್ಬೋದು, ಈ ತರದ ಸೌಲಭ್ಯಗಳು, ಸಂಪತ್ತುಗಳು, ಸೌಖ್ಯಗಳನ್ನ ನೋಡ್ತಾ ಇರ್ತಾರೆ ಅವರು. ಅವ್ರು ಯಾವಾಗ ಅವ್ರಿಗೆ ಈ ತರ ಅನ್ಸತ್ತೆ ಅಂದ್ರೆ ಆಪತ್ತು ಕಾಲ ಬಂದಾಗ ನಾನಿವಾಗ ಸಾಯ್ತೀನಿ ಅಥವಾ ನನ್ನ ಹತ್ರ ಏನೂ ಇಲ್ಲ, ನನ್ನ ಮಕ್ಕಳಿಗೆ ನಾನೇನು ಮಾಡಕ್ ಆಗ್ಲಿಲ್ಲ, ನನ್ನಿಂದ ಇನ್ನು ಮುಂದೆ ಏನು ಮಾಡಕ ಈ ತರ ಆಪತ್ತು ಕಾಲಗಳು ಬಂದಾಗ ಅವರು ಒಂದು ಸನ್ಯಾಸತ್ವಕ್ಕೆ ಹೋಗ್ಬೇಕು ಅಂತ ಅವ್ರ ಮನಸ್ಸಿನಿಂದಾನೆ ಮತ್ತೆ ಅಂದ್ರೆ ಧ್ಯಾನದ ಮೂಲಕ ಹೋಗ್ಬೇಕು ಅಂತ ಅನ್ಸಲ್ಲ ಅವರು. ಮನಸ್ಸಿನಿಂದ ಅನ್ಕೊಳ್ತಾರೆ ನನಗೆ ಇವಾಗ ಸಾಯೋ ವಯಸ್ಸಾಗಿದೆ, ನಾನು ಇನ್ನು ಸ್ವಲ್ಪ ದಿನ ಸತ್ತು ಹೋಗ್ತೀನಿ, ಈ ದುಡ್ಡು ಇಟ್ಕೊಂಡು ಏನ್ ಮಾಡೋದು, ಮಕ್ಕಳಿಗೆ ನಾನು ಒಂದು ಜವಾಬ್ದಾರಿ ಕೊಡ್ಬೇಕು. ಆ ತರ ಆಪತ್ತು ಕಾಲದಲ್ಲಿ ಒಂದು ಸೊಲ್ಯೂಷನ್ ಹುಡುಕ್ತಾ ಇರ್ತಾರೆ ಅವರು. ಇವಾಗ ಏನೋ ಆಗ್ಬಿಟ್ಟಿದೆ ಮನೆಯಿಂದ ಆ ಟೈಮಲ್ಲಿ ತಕ್ಷಣ ಏನೋ ಹುಡುಕುವಂಥದ್ದು. ಈ ತರ ಪರಿಸ್ಥಿತಿ ಬಂದಾಗ ಅವರೊಂದು ಸನ್ಯಾಸತ್ವ ಅಂತ ಹೇಳ್ತಾರೆ. ಏನಂದ್ರೆ ನನಗೆ ಅವ್ರು ಇಷ್ಟು ದಿನ ಪ್ರಾಪಂಚಿಕವಾಗಿ ಏನು ಅನುಭವಿಸ್ತಿದ್ರು, ಹಣ ಕಾಸು ಸಂಪತ್ತು ಮತ್ತೆ ಮನೆ ಕಾರು ಬಂಗಲೆ ಈ ತರ ಮತ್ತೆ ಜನಗಳ ಜೊತೆ ಸಂಪರ್ಕ ಈ ತರದಲ್ಲಿ ಏನು ಸುಖ ಕಾಣ್ತಾ ಇದೆ ಆವಾಗ ಅಲ್ಲಿಗೆ ಬರುತ್ತೆ ಅಂದ್ರೆ ಯಾವುದು ನಮ್ಗೆ ಶಾಶ್ವತ ಅಲ್ಲ ಮತ್ತು ನನ್ನ ಶಾಶ್ವತವಾಗಿರೋದು ಏನೋ ಇದೆ ಅದನ್ನ ಆವಾಗ ಬರುತ್ತೆ ಅವ್ರಿಗೆ. ಆಪತ್ತು ಕಾಲದಲ್ಲಿ ಸನ್ಯಾಸತ್ವ ಬೇಕು ಅನ್ಸುತ್ತೆ. ಚೆನ್ನಾಗಿರುವಾಗ ಏನು ಅನ್ಸಲ್ಲ ಅವ್ರಿಗೆ, ಧ್ಯಾನ ಮಾಡ್ಬೇಕಂತಲ್ಲ, ಭಕ್ತಿ ಬರಲ್ಲ, ಜನರನ್ನ ನೋಡಿದ್ರೆ ಕರುಣೆ ಬರಲ್ಲ, ದಾನ ಮಾಡ್ಬೇಕು ಅನ್ಸಲ್ಲ, ಹಣ ಇದ್ರು ಕೂಡ ಆ ತರ ಇರ್ತಾರೆ. ಮತ್ತೆ ಆಪತ್ತು ಬಂದಾಗ ಸನ್ಯಾಸತ್ವ ಬೇಕು ಅನ್ಸುತ್ತೆ ಅಂತವರಿಗೆ ಅಂತದನ್ನ ಆಪತ್ತು ಸನ್ಯಾಸ ಅಂತ ಹೇಳಿದ್ದಾರೆ. ಆಮೇಲೆ ವಿಧಿದಶ ಸನ್ಯಾಸ ಅವ್ರು ಏನ್ ಮಾಡ್ತಾರೆ, ಬುದ್ಧನಂತೆ ಎಲ್ಲವನ್ನ ತ್ಯಜಿಸ್ತಾರೆ, ಮನೆ ಬಿಟ್ಟು ಹೋಗ್ತಾರೆ, ಮತ್ತೆ ಸತ್ಯದ ಸಾಕ್ಷಾತ್ಕಾರ ಆದ ನಂತರ ಮತ್ತೆ ಸಂಸಾರಕ್ಕೆ ಮರಳಿ ಬರಲ್ಲ ಅಂತ ಅವರು ಶಪಥವನ್ನ ಮಾಡ್ಕೊಳ್ತಾರೆ. ಅವ್ರಿಗೆಲ್ಲ ಗೊತ್ತಿರತ್ತೆ ಇವಾಗ ದೃಷ್ಟಿಯಲ್ಲಿ ಏನಿರುತ್ತೋ ಅದನ್ನ ಸೃಷ್ಟಿ ಮಾಡ್ಬೇಕು ಅಂದ್ರೆ ಅವರು ತಪ್ಪು ಕಲ್ಪನೆ ಏನಂದ್ರೆ ನಾನು ಸತ್ಯವನ್ನ ತಿಳ್ಕೊಳ್ಬೇಕು ಅಂದ್ರೆ ಈ ಸಂಸಾರದಲ್ಲಿದ್ರೆ ಆಗಲ್ಲ, ಸಂಸಾರವನ್ನ ತ್ಯಜಿಸ್ಬೇಕು ಅಂದ್ರೆ ಬುದ್ಧಂತರ ಎಲ್ಲವನ್ನು ತ್ಯಜಿಸ್ಬಿಟ್ಟು ನಾನು ಮನೆ ಬಿಟ್ಟು ಹೋಗ್ಬೇಕು. ಸಂಸಾರ ಬೇರೆ ಸತ್ಯ ಬೇರೆ, ಸತ್ಯಕ್ಕೆ ನಾನು ಒಳಗಾಗ್ಬೇಕು, ಸತ್ಯವನ್ನ ಅಳವಡಿಸ್ಕೋಬೇಕು ಅಂದ್ರೆ ನಾನು ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕು.
ಎಲ್ಲವನ್ನು ತ್ಯಜಿಸ್ಬೇಕು, ಸುಖ ಸಂಪತ್ತು ಮತ್ತೆ ಸಂಬಂಧಗಳು ಎಲ್ಲವನ್ನು ತ್ಯಜಿಸ್ಬೇಕು ಅಂತ ತಿಳ್ಕೊಂಡಿರ್ತಾರೆ. ಇದು ವಿವಿಧ ಸನ್ಯಾಸ. ಆ ಪತ್ರಿಕೆಯವರು ಹೇಳ್ತಾರೆ ಇದು ಕೂಡ ಏನು ಬೇಕಿಲ್ಲ. ಕೊನೆಯಲ್ಲಿ ಅವ್ರು ಹೇಳ್ತಾರೆ ವಿದ್ವತ್ತು ಸನ್ಯಾಸ. ವಿದ್ವತ್ತು ಸನ್ಯಾಸ ಅಂದ್ರೆ ಏನು ಅಂತ ಪತ್ರಿಕೆಯವರು ಹೇಳ್ತಾರೆ. ನಾವ್ ಏನನ್ನ ಸತ್ಯದಲ್ಲಿ ಇದ್ದು ಏನನ್ನ ತ್ಯಜಿಸುವುದಿಲ್ಲ. ಆದ್ರೆ ಯಾವುದನ್ನು ನಾವು ತ್ಯಜಿಸ್ಬೇಕಾಗಿಲ್ಲ. ಇವಾಗ ನಮ್ಗೊಂದು ದೃಷ್ಟಿ ಬಿತ್ತು ಅಂದ್ರೆ ಅದನ್ನ ಸೃಷ್ಟಿ ಮಾಡ್ಕೊಳ್ಬೇಕು ಅಂದ್ರೆ ನಾವು ಸಂಸಾರದಲ್ಲಿ ಇದ್ದು ಸುಖ ಸಂಪತ್ತುಗಳನ್ನ ಅನುಭವಿಸ್ತಾನೆ ಧ್ಯಾನ ಮಾಡಿ ಧ್ಯಾನ ಸಾಧನೆಯಲ್ಲಿ ತೊಡಗಿ ಅದನ್ನ ಸೃಷ್ಟಿಸಿಕೊಳ್ಬಹುದು. ಇದು ತುಂಬಾ ಸುಲಭ. ನಾವ್ ಯಾವುದನ್ನು ತ್ಯಜಿಸ್ಬೇಕಾಗಿಲ್ಲ. ಮರ್ಕಟ ಸನ್ಯಾಸಕ್ಕೆ ಹೋಗ್ಬೇಕಾಗಿಲ್ಲ. ಆಪತ್ತು ಸನ್ಯಾಸ ತನಕ ನಾವು ಕಾಯ್ಬೇಕಾಗಿಲ್ಲ. ಮತ್ತೆ ವಿಧಿದಶ ಸನ್ಯಾಸ ಕೂಡ ಬೇಕಾಗಿಲ್ಲ. ಅವರು ಪದ್ಧತಿ ಹೇಳ್ತಾರೆ ಆಪತ್ತು ಸನ್ಯಾಸ ಅಂದ್ರೆ ಸಾಯೋ ಟೈಮಲ್ಲೇ ಮುಕ್ಕಾಲು ಜನಕ್ಕೆ ಜ್ಞಾನೋದಯ ಆಗುತ್ತೆ. ಆ ಟೈಮಲ್ಲಿ ಅವ್ರು ಏನ್ ಮಾಡ್ತಾರೆ, ನಾನು ಸತ್ತ ಮೇಲೆ ಅದು ಇರೋ ತನಕ ನಾನು ಏನು ಮಾಡಲಿಲ್ಲ, ಸತ್ತ ಮೇಲಾದ್ರೂ ನಾನು ಸ್ವರ್ಗಕ್ಕೆ ಹೋಗ್ಬೇಕು, ಮೇಲಿನ ಲೋಕದಲ್ಲಾದ್ರೂ ನನಗೆ ಒಂದು ಸ್ಥಾನ ಬೇಕು, ಅಲ್ಲಾದ್ರೂ ನನ್ನನ್ನು ಗೌರವಿಸ್ಬೇಕು ಅಂತ ಕೊನೆಯ ಮೂಮೆಂಟ್ ಅಲ್ಲಿ ಅವರು ಸಾಧನೆಯನ್ನ ಮಾಡಕ್ಕೆ ಮುಕ್ತಿಯನ್ನ ಪಡೆಯೋಕೆ ಒದ್ದಾಡ್ತಾ ಇರ್ತಾರೆ. ಅದು ತುಂಬಾ ತಪ್ಪೋದು ಅಂತ ಹೇಳ್ತಾರೆ. ಸೊ ವಿದ್ವತ್ತು ಸನ್ಯಾಸನೇ ಒಳ್ಳೆಯದು. ಈ ವಿದ್ವತ್ತು ಸನ್ಯಾಸ ಮಾಡಕ್ಕೆ ಮತ್ತೆ ಅವರು 4 ಪಿಲ್ಲರ್ಗಳನ್ನ ಕೊಟ್ಟಿರ್ತಾರೆ. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಜ್ಞಾನ ಪ್ರಚಾರ. ಜ್ಞಾನ ಪ್ರಚಾರ ಅನ್ನೋದು 4ನೇ ಪಿಲ್ಲರ್ ಆದ್ರೂ ಕೂಡ ಈ 3 ಫಸ್ಟ್ ಪಿಲ್ಲರ್ಗಳನ್ನ ಸೇರಿ ಸಿಗುವಂತ ನಮಗೆ ಸಾಧನೆ ಜ್ಞಾನ ಪ್ರಚಾರದಲ್ಲಿ ಆಗುತ್ತೆ ಅಂತ ಕೂಡ ಪತ್ರಿಕೆಯವರು ತುಂಬಾ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಸೊ ಮಾಸ್ಟರ್ಸ್, ನಾವು ದೃಷ್ಟಿಯಂತೆ ಸೃಷ್ಟಿ ನಾವು ಏನ್ ಅನ್ಕೊಳ್ತೀವಿ ಅದಾಗ್ಬೇಕು ಅಂದ್ರೆ ಅದು ಸಾಧ್ಯ ಅಂತಾನೆ ಹೇಳ್ತಾರೆ ಪತ್ರಿಕೆಯವರು. ಎಲ್ರಿಗೂ ಸಾಧ್ಯ, ನಿತಿನಿಗೂ ಸಾಧ್ಯ. ಆ ಭಗವಂತನು ಏನು ಹೇಳ್ತಾನೆ ಅದು ಎಲ್ಲ ಕೂಡ ಸಾಧ್ಯ. ಹೇಗೆ ಅಂದ್ರೆ ನಾವು ಧ್ಯಾನ ಮಾಡ್ಬೇಕು, ಮತ್ತೆ ಸಜ್ಜನ ಸಾಂಗತ್ಯ ಮಾಡ್ಬೇಕು, ಮತ್ತೆ ಸ್ವ ಅಧ್ಯಾಯ ಮಾಡ್ಬೇಕು, ಮತ್ತೆ ಧ್ಯಾನ ಪ್ರಚಾರವನ್ನ ಮಾಡ್ಬೇಕು ಅಂತ ಹೇಳ್ತಾರೆ ಮಾಸ್ಟರ್ಸ್. ಸೊ ಹೀಗಾಗಿ ನಾವು ಎಲ್ಲರೂ ಧ್ಯಾನವನ್ನ ಮಾಡಬೇಕು, ಮತ್ತೆ ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಎಲ್ಲವನ್ನು ಮಾಡೋದ್ರಿಂದ ನಾವ್ ಏನ್ ಅನ್ಕೊಳ್ತೀವಿ ಅದು ಖಂಡಿತ ಆಗಕ್ ಸಾಧ್ಯ ಇದೆ. ಇವಾಗ ನಾವೇ ಒಂದ್ ಧ್ಯಾನಕ್ಕೆ ಬಂದ ಮೇಲೆ ಎಷ್ಟೋ ನಾವು ಅಬ್ಸರ್ವ್ ಮಾಡ್ತೀವಿ. ನಮ್ಮ ಒಂದು ಸಣ್ಣ ಸಣ್ಣ ಕೋರಿಕೆಗಳು ಇವತ್ತಿಲ್ಲದೆ ಇರ್ಬೋದು, 15 ದಿನ, 1 ವಾರ, 10 ದಿನ, ಸಣ್ಣ ಸಣ್ಣ ಕೋರಿಕೆಗಳು ಎಷ್ಟು ಚೆನ್ನಾಗಿ ಮ್ಯಾನಿಫೆಸ್ಟ್ ಆಗಿ ಹೋಗ್ಬಿಡುತ್ತೆ. ಯಾಕೆ ಅಂದ್ರೆ ಧ್ಯಾನ ಸಾಧನೆ ಅಂತ ನಮ್ಗೆ ಚೆನ್ನಾಗಿ ಅರಿವಾಗುತ್ತೆ. ಅದಕ್ಕೆ ಜೊತೆಗೆ ಪತ್ರಿಕೆಯವರು ಏನ್ ಹೇಳ್ತಾರೆ, ಈ ಧ್ಯಾನ ಸಜ್ಜನ ಸಾಮರ್ಥ್ಯ ಸ್ವಾಧ್ಯಾಯ ಮಾಡೋದ್ರ ಜೊತೆಯಲ್ಲಿ ನಮ್ಮ ಆಹಾರ ಪದ್ಧತಿ ಕೂಡ ಸರಿಯಾಗಿರ್ಬೇಕು. ಅದನ್ನೇ ನಮ್ಗೆ ಧ್ಯಾನಕ್ಕೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಈ ಆಹಾರ ಪದ್ಧತಿ ಅಂದ್ರೆ ನಾನ್ ವೆಜ್ ಅಂದ್ರೆ ಸಸ್ಯಾಹಾರಿಗಳಾಗ್ಬೇಕು. ಜೊತೆಗೆ ಈ ಬೆಳ್ಳುಳ್ಳಿ ಅದನ್ನ ಬಿಡ್ಬೇಕು. ಇದೆಲ್ಲವೂ ನಮ್ಮಲ್ಲಿ ತಮೋಗುಣ ರಜೋಗುಣವನ್ನ ತಂದಿಡತ್ತೆ. ನಾವು ಧ್ಯಾನ ಮಾಡಿ ಕೂಡ ಉಪಯೋಗ ಇಲ್ಲ. ಈ 4 ಪಿಲ್ಲರ್ಗಳ ಜೊತೆ ಆಹಾರ ಪದ್ಧತಿ ಕೂಡ ಹೇಳಿದ್ದಾರೆ ಮಾಸ್ಟರ್. ಇದು ಮಾಡೋದ್ರಿಂದ ನಮ್ಮ ದೃಷ್ಟಿಯಲ್ಲಿ ಏನಿರುತ್ತೆ, ಇವಾಗ ಒಂದು ಸಣ್ಣ ಎಕ್ಸಾಂಪಲ್ ತಗೊಂಡ್ರೆ ಮನೆಯಲ್ಲಿ ಮಕ್ಕಳು ಇರ್ತಾರೆ. ಸೊ ಚೆನ್ನಾಗಿ ಓದ್ಬೇಕು ಅಂತ ಅನಿಸ್ತಿರುತ್ತೆ ನಮ್ಗೆ. ಅವ್ರು ಧ್ಯಾನ ಮಾಡಿರೋದಿಲ್ಲ, ನಮಗೂ ಅವ್ರಿಗೆ ಹೇಳ್ಕೊಟ್ರೆ ಮಕ್ಕಳು ಮಾಡಲ್ಲ ಅಂತ. ಸೊ ಏನ್ ಅದಕ್ಕೆ ಮಾಡ್ಬೇಕಂದ್ರೆ ನಾವು ಧ್ಯಾನ ಮಾಡ್ಬೇಕು ಫಸ್ಟ್ ಮನೆಯಲ್ಲಿ. ಯಾಕಂದ್ರೆ ನಮ್ ದೃಷ್ಟಿ ಅದ್ರ ಮೇಲೆ ಇದೆ, ಮಕ್ಕಳು ಚೆನ್ನಾಗಿ ಓದ್ಬೇಕು ಅನ್ನೋದಿದೆ. ಆ ಸೃಷ್ಟಿ ಆಗ್ಬೇಕು ಅಂದ್ರೆ ಫಸ್ಟ್ ನಾವು ಧ್ಯಾನ ಮಾಡ್ಬೇಕು. ನಾವೇನ್ ಮಾಡ್ತೀವಿ, ಫಸ್ಟ್ ದೃಷ್ಟಿ ಇರುತ್ತೆ ಮಕ್ಕಳು ಚೆನ್ನಾಗಿ ಓದ್ಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಒಳ್ಳೆ ದಾರಿ ಹಿಡಿಬೇಕು ಅಂತ. ಆದ್ರೂ ಕೂಡ ನಾವ್ ಏನ್ ಮಾಡ್ತೀವಿ, ಮಕ್ಕಳೇ ಧ್ಯಾನ ಮಾಡ್ಬೇಕು, ಅವ್ರಿಗೆ ಧ್ಯಾನ ಕಲಿಸ್ಬೇಕು ಅಂತ ಪಟ್ಟು ಹಿಡಿದು ಬಿಟ್ಟಿರ್ತೀವಿ. ಸೊ ನಾವು ಕೂಡ ಧ್ಯಾನ ಮಾಡೋದು ಮಾಡ್ತಿರ್ತೀವಿ. ಸೊ ಅದಕ್ಕೆ ಏನ್ ಹೇಳ್ತಾರೆ ಪತ್ರಿಕೆ ಅಂದ್ರೆ, ನಮಗೇನು ದೃಷ್ಟಿ ಏನಿದೆಯೋ ಅದು ಸೃಷ್ಟಿಸ್ಕೊಳ್ಬೇಕಂದ್ರೆ ಫಸ್ಟ್ ನಾವು ಧ್ಯಾನ ಮಾಡ್ಬೇಕು. ಆಮೇಲೆ ಮಕ್ಕಳು ಆಟೋಮೆಟಿಕ್ ಆಗಿ ಮಾಡ್ತಾರೆ. ಆ ಎನರ್ಜಿ ಯಾವಾಗ ನಮ್ಮ ಮನೆಗಳಲ್ಲಿ
ನಾವು ಮಾಡೋದ್ರಿಂದ ನಮ್ಮ ಮನೆಗಳಲ್ಲಿ ಸ್ಪ್ರೆಡ್ ಆಗಿ ಆ ರೇಡಿಯೇಟ್ ಆಗುತ್ತೆ. ಮಕ್ಕಳನ್ನ ಆಟೋಮೆಟಿಕ್ ಆಗಿ ಧ್ಯಾನ ಕರ್ಕೊಂಡ್ ಬರುತ್ತೆ, ಧ್ಯಾನ ಮಾಡ್ತಾರೆ. ನಮ್ಮ ದೃಷ್ಟಿಯಲ್ಲಿ ಏನಿರುತ್ತೆ ಮಕ್ಕಳು ಓದ್ಬೇಕಂತ ಆಟೋಮೆಟಿಕ್ ಆಗಿ ಸೃಷ್ಟಿ ಆಗತ್ತೆ ಅಂತ ಅವ್ರು ಖಂಡಿತವಾಗ್ಲೂ ಹೇಳ್ತಾರೆ ನಮ್ಗೆ. ಸೊ ನಾನು ಎಲ್ರಿಗೂ ತಿಳ್ಕೊಳ್ಳೋದು ಇದು, ನಮ್ಮ ದೃಷ್ಟಿಯಲ್ಲಿ ಏನಿದೆ ಅದು ಸೃಷ್ಟಿ ಆಗ್ಬೇಕು ಅಂದ್ರೆ ಖಂಡಿತವಾಗಿ ನಾವು ಧ್ಯಾನ ಮಾಡಬೇಕು, ಸ್ವಾಧ್ಯಾಯ ಮಾಡ್ಬೇಕು, ಸಜ್ಜನ ಸಾಂಗತ್ಯ ಮಾಡ್ಬೇಕು. ಸೊ ಇದಕ್ಕಾಗಿಯೇ ನಮ್ಗೆ ಒಂದು ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ, 3+2+1 ಅಂತ ಪ್ರಿನ್ಸಿಪಲ್ ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಮಾಸ್ಟರ್ ನನ್ನ ಈ ಮಾತನ್ನ ದೃಷ್ಟಿಯಿಂದ ನಾವೇನು ದೃಷ್ಟಿಯಲ್ಲಿ ನೋಡ್ತೀವೋ ಅದು ಸೃಷ್ಟಿಸ್ಕೊಳ್ಬಹುದು. ಈಸಿಯಾಗಿರೋ ಮೆಥಡ್ ಇದು. ಪತ್ರಿಜಿ ಅವ್ರು ನಮ್ಗೆ ಕೊಟ್ಟಿರೋದು ಇದು ದೊಡ್ಡ ಅಸ್ತ್ರ, ತುಂಬಾ ಸಿಂಪಲ್ ಆಗಿರುವಂಥದ್ದು. ಸೊ ಎಲ್ಲರೂ ಅಳವಡಿಸ್ಕೋಬೇಕು ಅಂತ ಹೇಳ್ಕೊಳ್ತೀನಿ ಮಾಸ್ಟರ್. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಗೂ ಏನಾದ್ರು ಇದರಿಂದ ಡೌಟ್ ಅಥವಾ ನಿಮ್ಗೂ ಈ ತರ ಅದ ಅನುಭವ ಆಗಿದ್ರೆ ಧ್ಯಾನ ಮಾಡಿ ನಿಮ್ಮ ದೃಷ್ಟಿ ಏನಿದೆಯೋ ಅದು ಸಾಧನೆ ಮಾಡ್ಕೊಂಡಿದ್ರೆ ಅದನ್ನು ಶೇರ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಅನ್ಮಿಟ್ ಮಾಡ್ಕೊಂಡು ಮಾತಾಡಿ.